ಸೊ ಫ್ರೆಂಡ್ಸ್, ಮೊದಲಿಗೆ ನಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾನಿಲ್ಲಿ ತುಂಬ ದಿನದ ಬಳಿಕ ಯೂಟ್ಯೂಬಲ್ಲಿ ವಾಪಸಾತಿ ಮಾಡುತ್ತಾ ಇದ್ದೇನೆ. ಸೊ ಕಳೆದ 10 ದಿನದಿಂದ ನಾನು ಯೂಟ್ಯೂಬಲ್ಲಿ ವಿಡಿಯೋ ಹಾಕಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ನನ್ನ ಕಾಲೇಜಲ್ಲಿ ಎಕ್ಸಾಮ್ಸ್ ನಡೀತಾ ಇತ್ತು. ಬಟ್ ಈಗ ಆ ತೊಂದರೆ ಇಲ್ಲ, ನನ್ನ ಎಲ್ಲ ಎಕ್ಸಾಮ್ಸ್ ಫಿನಿಶ್ ಆಗಿದೆ. ಸೊ ಇಂದಿನಿಂದ ನಾನು ಈಗ ರೆಗ್ಯುಲರ್ ಆಗಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೇನೆ. ಸೊ ಗೈಸ್, ಇಂದಿನ ಟಾಪಿಕ್ ಏನಪ್ಪ ಅಂದರೆ, ನಮಗೆಲ್ಲರಿಗೂ ಗೊತ್ತಿದೆ MS ಧೋನಿಯವರು CSKಗೆ ಕೊನೆಯ ನಂಬರ್ಸ್ಗಳಲ್ಲಿ ಬ್ಯಾಟಿಂಗ್ ಆಡಲಿಕ್ಕೆ ಬರ್ತಾರೆ. ಅಂದರೆ ಮುಂಚೆ MS ಧೋನಿ ಅವರು ನಂಬರ್ 7 ಬ್ಯಾಟಿಂಗ್ ಆಡಲಿಕ್ಕೆ ಬರ್ತಾ ಇದ್ರು. ಆದರೆ RCB ಮುಂದಿನ ಪಂದ್ಯದಲ್ಲಿ MS ಧೋನಿ ಅವರು ನಂಬರ್ 9 ಬ್ಯಾಟಿಂಗ್ಗೆ ಬಂದಿದ್ರು. ಮತ್ತೆ ಈ ಕಾರಣದಿಂದ MS ಧೋನಿ ಅವರನ್ನು ಎಲ್ಲ ಫ್ಯಾನ್ಸ್ ಟ್ರೋಲ್ ಮಾಡಿದ್ರು. ಹಾಗೆ ನಿನ್ನೆ ಕೂಡ CSK ತಂಡ RR ತಂಡದ ಮುಂದೆ 6 ರನ್ಸ್ಗಳ ಸೋಲನ್ನಪ್ಪಿತು. ಇದರ ನಂತರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸ್ಟೀಫನ್ ಫ್ಲೇಮಿಂಗ್ ಅಂದರೆ CSK ಹೆಡ್ ಕೋಚ್ ಬಳಿ MS ಧೋನಿ ಅವರು ಯಾಕೆ ಇಷ್ಟು ಲೇಟ್ ಆಗಿ ಬ್ಯಾಟಿಂಗ್ ಬರ್ತಾರೆ ಅಂತ ಕೇಳಿದಾಗ ಅವರು ಈ ತರದೊಂದು ಉತ್ತರವನ್ನು ಕೊಟ್ಟರು. MS ಧೋನಿ ಅವರು ಯಾವ ನಂಬರ್ ಅಲ್ಲಿ ಬ್ಯಾಟಿಂಗ್ ಹೋಗಬೇಕಂತ ಅವರೇ ಡಿಸೈಡ್ ಮಾಡ್ತಾರೆ. ಅವರ ಕಾಲುಗಳು ಮತ್ತು ಬಾಡಿ ಅವರಿಗೆ ಮೇಲೆ ಬ್ಯಾಟಿಂಗ್ ಆಡಲು ಅನುಕೂಲ ಮಾಡಿ ಕೊಡ್ತಾ ಇಲ್ಲ. ಅವರು ನೋಡ್ಲಿಕ್ಕೆ ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇರಬಹುದು, ಆದರೆ ಒಳಗಿಂದ ಒಳಗೆ ಅವರಿಗೆ ಸ್ವಲ್ಪ ನಿಗಲ್ಸ್ಗಳು ಇರುತ್ತೆ. ಅಷ್ಟೇ ಅಲ್ಲದೆ ಈಗ ಅವರು ಮುಂಚಿನ ತರ ತಂಡಕ್ಕೋಸ್ಕರ 10 ಓವರ್ ಆಟ ಆಡಿ ರನ್ಸ್ ಓಡಿ ಬ್ಯಾಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರೇ ಜಡ್ಜ್ ಮಾಡ್ತಾರೆ ಅವರಿಗೆ ಯಾವ ದಿನ ಯಾವ ಪೊಸಿಷನ್ ಅಲ್ಲಿ ಬ್ಯಾಟಿಂಗ್ ಹೋಗಬೇಕಂತ. ಈಗ ಏನಾದರೂ ತಂಡಕ್ಕೆ ಸ್ವಲ್ಪ ರನ್ಗಳ ಅಗತ್ಯ ಇದ್ದರೆ MS ಧೋನಿ ಅವರು ಮೇಲೆ ಬ್ಯಾಟಿಂಗ್ಗೆ ಹೋಗ್ತಾರೆ. ಯಾಕೆಂದರೆ ಅವಾಗ ಅವರಿಗೆ ತುಂಬ ಹೆಚ್ಚು ಆಟ ಆಡುವ ಅಗತ್ಯ ಇರುವುದಿಲ್ಲ. ಆದರೆ RCB ಅಂತ ಸಿಚುವೇಶನ್ಗಳಲ್ಲಿ MS ಧೋನಿ ಅವರು ಉಳಿದ ಪ್ಲೇಯರ್ಸ್ಗಳಿಗೆ ಆಪರ್ಚುನಿಟಿಯನ್ನು ಕೊಡ್ತಾರೆ. ಸೊ MS ಧೋನಿ ಅವರು ಈಗ 43ರ ವಯಸ್ಸಲ್ಲಿ ಕೂಡ IPL ಆಡಲಿಕ್ಕೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಸ್ಟೀಫನ್ ಫ್ಲೇಮಿಂಗ್ ರವರ ಹೇಳಿಕೆಯಾಗಿತ್ತು. ಆದರೆ ನಿಮ್ಮ ಒಪಿನಿಯನ್ ಪ್ರಕಾರ ನೀವು ಇದರ ಬಗ್ಗೆ ಏನು ಹೇಳುತ್ತೀರಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗಾದರೆ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.